ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಮೈಸೂರು, ಮಲೆಮಹದೇಶ್ವರ, ಕನ್ಯಾಕುಮಾರಿ ಎಲ್ಲ ದೇವಸ್ಥಾನ, ಪಳನಿ, ರಾಮೇಶ್ವರ ಎಲ್ಲ ದೇವಸ್ಥಾನಗಳನ್ನು ಓಂ ಶಕ್ತಿ ದೇವಸ್ಥಾನ ದರ್ಶನಕ್ಕೆ ಹೋಗ್ಬಿಟ್ಟು ಎಲ್ಲ ದೇವರ ದರ್ಶನಗಳನ್ನು 7 ದಿನಗಳ ಕಾಲ ಪಯಣವನ್ನು ಮುಗಿಸ್ಕೊಂಡು ಬರ್ತೀವಿ. ಈ ಪಯಣಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮಾಜಿ ಈಶ್ವರಪ್ಪನವರು, MLA ಆದಂಥ ಕಾಂತೇಶಣ್ಣನವರು ನಮಗೆ ಎಲ್ಲ ಸಹಕಾರವನ್ನು ಕೊಟ್ಟು ಈ ಏರಿಯಾದಿಂದ ಕರುಮಾರಿಯಮ್ಮ ಟೆಂಪಲ್ ವತಿಯಿಂದ ಸುಮಾರು ನಾನು ಚಿಕ್ಕ ವಯಸ್ಸಿನಿದ್ದಾಗಿಂದನೂ ನೋಡ್ತಾ ಇದ್ದೀನಿ. ಈ ಕರುಮಾರಿಯಮ್ಮ ಟೆಂಪಲಿಂದ ಓಂ ಶಕ್ತಿ ದೇವಸ್ಥಾನಕ್ಕೆ ಕೆಲವು ಭಕ್ತಾದಿಗಳು ತುಂಬ ಅತಿ ಹೆಚ್ಚಿನ ಸಂಖ್ಯೆಯಿಂದ ಹೋಗ್ತಾ ಇದ್ದಾರೆ. ನನಗೆ ಈ ಕರುಮಾರಿಯಮ್ಮ ದೇವಸ್ಥಾನದಿಂದನೇ ಅದೃಷ್ಟ ಸಿಗುತ್ತೆ ಅಂತ ನಾನು ಇವತ್ತು ಅಂದ್ಕೊಂಡಿರಲಿಲ್ಲ. ನಾನು ಹೋಗ್ತಾ ಇರೋದು ಇದೇ ಫಸ್ಟು. ಪರಾಶಕ್ತಿ ಪರಾಶಕ್ತಿ ಈ ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ಬಾರಿ ನಮ್ಮ ಜನತೆಗೆ ಈಶ್ವರಪ್ಪ ಅವರು ಫಸ್ಟ್ ಟೈಮ್ ಅಂದರೆ ತುಂಬ 17ನೇ ವರ್ಷ ಯಾತ್ರೆ ಇದು. ಈಶ್ವರಪ್ಪ ಅವರು ಫಸ್ಟು ಕರ್ನಾಟಕ ರಾಜ್ಯಕ್ಕೆ ಓಂ ಶಕ್ತಿ ದೇವಸ್ಥಾನಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. 17 ವರ್ಷದಿಂದನೂ ಕಳಿಸ್ಕೊಡ್ತಾ ಇದ್ದಾರೆ. ಆದರೆ ಈ ಎಲ್ಲ ಶಕ್ತಿಗಳಿಗೂ ಒಳ್ಳೆಯದಾಗಲಿ, ದೇವರು ಓಂ ಶಕ್ತಿ ತಾಯಿ ಯಾವುದೇ ತೊಂದರೆ ಇಲ್ಲದೆ ಎಲ್ಲರಿಗೂ ಸುಸೂತ್ರವಾಗಿ ಕರ್ಕೊಂಡು ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಈಶ್ವರಪ್ಪನವರು ಮುಂಚಿತವಾಗಿ ನಮಗೆ ಅಲ್ಲಿ ಓಂ ಶಕ್ತಿ ದೇವಸ್ಥಾನದಲ್ಲಿ ತುಂಬ ಒಂದು 10-15 ಕಾರು ಜನಗಳಿಗೆ ಕಳಿಸ್ಕೊಟ್ಟು, ಸಹಪಾಠಿಗಳಿಗೆಲ್ಲ ಕಳಿಸ್ಕೊಟ್ಟು ಅಲ್ಲಿ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದಾರೆ. 75 ಬಸ್ ಜನಗಳಿಗೆ. ಇಷ್ಟು ವರ್ಷ 100-120 ಬಸ್ ಹೋಗ್ತಾ ಇತ್ತು. ಈ ಆದ ಕಾರಣ 2 ಬ್ಯಾಚ್ ಆದ ಕಾರಣ ಈ ವರ್ಷ ಒಂದು ಸ್ವಲ್ಪ ಬಸ್ ಕಮ್ಮಿ ಆಗಿದೆ. ಸೊ ಎಲ್ಲ ಬಸ್ಸಿಗೂ ಒಳ್ಳೆಯದಾಗಲಿ. 17ನೇ ವರ್ಷದಿಂದನೂ ಈಶ್ವರಪ್ಪನವರು ನಮ್ಮ ಯಾತ್ರೆಗೆ ಕಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಶಕ್ತಿಗಳು ಯಾರು ಎಲ್ಲ ಹೊರಗಡೆ ತಮಿಳ್ನಾಡಾಗಲಿ ಆ ಕಡೆ ಯಾರೂ ನೋಡ್ತಿರ್ಲಿಲ್ಲ. ಈಗ ಎಲ್ಲರೂ ಶಕ್ತಿಗಳೆಲ್ಲ ಹೋಗಿ ನೋಡಿ ಹೊರಗಡೆ ತಮಿಳ್ನಾಡು ಸೈಡ್ ಪೂರ್ತಿ ನೋಡೋವಂಥ ಅವಕಾಶ ಮಾಡಿಕೊಟ್ಟ ಈಶ್ವರಪ್ಪ ಸರಿಗೆ ತುಂಬ ಧನ್ಯವಾದಗಳು. ಎಲ್ಲ ಶಕ್ತಿಯವರು ಎಲ್ಲ ಲೇಡೀಸಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಈಶ್ವರಪ್ಪನವರು, ಕಾಂತೇಶ್ ಸರ್ ಅವರು. ಎಲ್ಲರೂ ಹೊರಗಡೆ ಸ್ಥಳಗಳ ಪುಣ್ಯ ಸ್ಥಳಗಳನ್ನು ನೋಡೋ ಅವಕಾಶ ಮಾಡಿಕೊಟ್ಟ ಈಶ್ವರಪ್ಪ ಸರ್ಗೆ ತುಂಬ ಧನ್ಯವಾದಗಳು. ಓಂ ಶಕ್ತಿ ಇಂದಿನ 17ನೇ ವರ್ಷದ ಯಾತ್ರಾರ್ಥಿಗಳಿಗೆಲ್ಲ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಂದಿನ 17ನೇ ವರ್ಷದ ಯಾತ್ರೆಗೆ ಕಾರಣೀಕರ್ತರಾದಂತಹ ನಮ್ಮ ಶ್ರೀಯುತ ಮಾಜಿ ಉಪಮುಖ್ಯಮಂತ್ರಿಗಳೂ ಆದಂತಹ ಶ್ರೀಯುತ ಕೆ.ಎಸ್. ಈಶ್ವರಪ್ಪ ಮತ್ತು ಅವರ ಮಗನಾದ ಶ್ರೀಯುತ ಕಾಂತೇಶ್ರವರಿಗೂ ಕೂಡ ನಮ್ಮ ಎಲ್ಲ ಭಕ್ತಾದಿಗಳ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಇಂದಿನ 17ನೇ ವರ್ಷದ ಯಾತ್ರೆ ಸುಸೂತ್ರವಾಗಿ ನಡೆಯಲಿ ಅಂತ ನಾವೆಲ್ಲರೂ ತುಂಬ ಹೃದಯದಿಂದ ಕೇಳ್ಕೊತಾ ಇದ್ದೀವಿ. ಹಾಗೆಯೇ 17 ವರ್ಷಗಳಿಂದ ಅವರು ಸತತವಾಗಿ ನಮ್ಮನ್ನೆಲ್ಲ ಯಾತ್ರೆಗೆ ಕಳಿಸ್ಕೊಡ್ತಾ ಇದ್ದಾರೆ. ನಾವು ಈ ವರ್ಷ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗ್ತಿಲ್ಲ. ಆದರೆ ನಮ್ಮ ಎಲ್ಲ ಭಕ್ತಾದಿಗಳು ಏನು 75 ಬಸ್ಗಳು ಹೊರಟಿದ್ದಾವೆ, ಆ ಎಲ್ಲ ಬಸ್ಗಳಿಗೂ ಕೂಡ ತುಂಬ ನೀಟಾಗಿ, ಅಂದರೆ ತುಂಬ ಚೆನ್ನಾಗಿ ಊಟದ ವ್ಯವಸ್ಥೆ ಆಗಲಿ, ಪ್ರತಿಯೊಂದು ಮಲಗೋ ವ್ಯವಸ್ಥೆ ಆಗಲಿ, ಎಲ್ಲದನ್ನು ಅಲ್ಲಲ್ಲೇ ವ್ಯವಸ್ಥೆಗಳನ್ನ ಮಾಡಿ, ಸ್ನಾನದ ವ್ಯವಸ್ಥೆಗಳು, ಊಟದ ವ್ಯವಸ್ಥೆಗಳು, ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋ ಅಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ಅಲ್ಲದೆ ಅವರು ಇಷ್ಟು ವರ್ಷಗಳು ನಮಗೆ ಸತತವಾಗಿ 17 ವರ್ಷಗಳಿಂದ ಯಾರೂ ಮಾಡೋಕ್ಕಾಗದೇ ಇರೋಂಥ ಸಾಧನೆನ ಅವರು ನಮಗೆಲ್ಲ ಮಾಡಿದ್ದಾರೆ. ತಾಯಿ, ನಮ್ಮ ಓಂ ಶಕ್ತಿ ತಾಯಿ ಅವರ ಕುಟುಂಬಕ್ಕೆ ತುಂಬ ಒಳ್ಳೆಯದು ಮಾಡಬೇಕು. ಮತ್ತು ಅವರು ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ MLA ಆಗಿ ಮತ್ತೆ ಬರಬೇಕಂತ ನಾವು ಕೇಳ್ಕೊತಾ ಇದ್ದೀವಿ.
ಕಾರ್ಯಕ್ರಮಕ್ಕೆ ಇವತ್ತು ಓಂ ಶಕ್ತಿ ಮಾಲಾಧಾರಿಗಳು ನಮ್ಮನ್ನು ಕರೆಸಿದ್ದಾರೆ. ಬಹಳ ವಿಶೇಷ ಏನು ಅಂತ ಅನ್ನೋದಾದರೆ, ನಾವು ಅಯ್ಯಪ್ಪ ಮಾಲಾಧಾರಿಗಳನ್ನು ನೋಡಿದ್ದೀವಿ. ಅದು ನಮ್ಮ ಈ ಭಾರತೀಯ ಸನಾತನ ಧರ್ಮದಲ್ಲಿ ಒಂದು ಹೆಣ್ಣಿಗಿರುವಂತಹ ಶಕ್ತಿ ಏನು ಅಂತಂದರೆ ಅದು ಅಖಂಡವಾದದ್ದು. ಅವಳು ಒಂದು ಜಗನ್ಮಾತೆಯ ಅಂಶಳು, ಆದಿಶಕ್ತಿಯ ಸ್ವರೂಪಳು, ಶಕ್ತಿ ಅವಳೇ ಆಗಿರೋದ್ರಿಂದ ಇವತ್ತು ಓಂ ಶಕ್ತಿ ಏನೋ ಮಾಲಾಧಾರಿಗಳೇನಿದ್ದಾರೆ ಅವರು ಎಷ್ಟು ಮಡಿ ಉಡಿ ಆಚರಣೆಯಿಂದ ತಣ್ಣೀರು ಸ್ನಾನ ಮಾಡ್ಕೊಳ್ತಾ 24 ಗಂಟೆಯೂ ಕೂಡ ಅವಳದ್ದೇ ಧ್ಯಾನವನ್ನು ಮಾಡ್ತಾ ಆ ಹೆಣ್ಣು ಮಕ್ಕಳನ್ನು ನೋಡೋದೇ ಒಂದು ಆನಂದ ಆಗುತ್ತೆ. ಆ ಹೆಣ್ಣುಮಕ್ಕಳಲ್ಲಿ ಆ ತಾಯಿ ಜಗನ್ಮಾತೆ ಆದಿಶಕ್ತಿಯೇ ಅವರಲ್ಲೆಲ್ಲ ಕಾಣ್ತಾ ಇರೋ ಹಾಗೆ ನಮಗೆ ಆ ಥರ ಕಾಣಿಸ್ತಾಳೆ. ಅಷ್ಟು ಶಕ್ತಿಯ ಒಂದು ಪೀಠ ಈ ಒಂದು ಓಂ ಶಕ್ತಿ ಅನ್ನೋದು. ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಈಶ್ವರಪ್ಪನವರು, ಸನ್ಮಾನ್ಯ ಶ್ರೀ ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈಶ್ವರಪ್ಪನವರು ಕರ್ನಾಟಕದಾದ್ಯಂತ ಅವರು ಈ ಒಂದು ಓಂ ಶಕ್ತಿ ಅನ್ನೋ ಒಂದು ಪರಿಚಿತವನ್ನು ಪ್ರೇರಣೆ ಮತ್ತು ಪರಿಚಯ ಮಾಡಿಕೊಟ್ಟಂತಹ ಒಂದು ಹೆಮ್ಮೆ ಮತ್ತು ನಮಗೆ ಖುಷಿ ಅನಿಸುತ್ತೆ. ಅದು ನಮ್ಮ ಶಿವಮೊಗ್ಗದ ಭಾಗದಲ್ಲಿ ಅವರು ರಾಜ್ಯದ ಮೂಲೆಗಳಲ್ಲೂ ಕೂಡ ಓಂ ಶಕ್ತಿ ಮಾಲಾಧಾರಿಗಳು ಇದ್ದಾರೆ. ಅದಕ್ಕೆ ಚಾಲನೆ ನೀಡಿದಂಥ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥವ್ರು ನೋಡಿ. ಆ ಹೆಣ್ಮಕ್ಳಿಗೆ ಊಟ, ವಸತಿ, ನೆಲೆ, ಬಸ್ಸು ಎಲ್ಲವೂ ಕೂಡ ಅವರದ್ದೇ ಒಂದು ಸಹಕಾರದ ಮೇಲೆ ನಡೀತಾ ಇದೆ. ಭಗವಂತ ಆದಿಶಕ್ತಿ ಅವರಿಗೆ ಆರೋಗ್ಯ ಆಯುಷು ಕೊಟ್ಟು ಈ ಹೆಣ್ಮಕ್ಳಿಗೆ ಸುಖದಿಂದ ಪ್ರಯಾಣ ಹೋಗಿ ಆರಾಮಾಗಿ ಬರಲಿ ಅಂತ ನಾನು ಆಶಿಸ್ತಾ